ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8803000300. ಅಟ್ಟಿಕಾ ಗೋಲ್ಡ್ ಕಂಪನಿ. ನಾವೆಲ್ಲರೂ ಕೂಡ ಎತ್ತಿಡಿತಾ ಇದೀವಿ. ವಿರೋಧ ಪಕ್ಷದವರು ಒಂದು ಹಗರಣ ಇರ್ತಕ್ಕಂಥ ಮಂತ್ರಿನ ಇವರು ಕ್ಯಾಬಿನೆಟ್ಗೆ ಸೇರಿಸಿಕೊಂಡಿರ್ತಕ್ಕಂಥದ್ದೇ ದುರ್ದೈವ. ಅವ್ರ ಮೇಲೆ ಸಾಕಷ್ಟು ಹಗರಣಗಳಿದೆ. 167 ಕೋಟಿ ರೂಪಾಯಿ ಹಗರಣನೂ ಕೂಡ ಇದೆ. 87 ಕೋಟಿ ಹಗರಣ ಇದ್ರೂ ಕೂಡ ಅಂಥವ್ರನ್ನ ಇವತ್ತು ಕ್ಯಾಬಿನೆಟ್ಗೆ ತಗೊಂಡಿರ್ತಕ್ಕಂಥದ್ದು ಒಂದು ವಿಪರ್ಯಾಸ. ಯಾಕೆಂದ್ರೆ ಈ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ತಕ್ಷಣ ಅವರು ಹೇಳಿದ್ದಷ್ಟೇ, ಯಾರು ಲಂಚ ಕೇಳಿದ್ರೆ ಅವ್ರ ತಕ್ಷಣ ನನಗೆ ಗಮನಕ್ಕೆ ತನ್ನಿ, ನಾನು ಅಂಥವ್ರನ್ನ ಮುಲಾಜಿಲ್ದಂಗೆ 1 ರೂಪಾಯಿ ಲಂಚ ತಗೊಂಡ್ರು ಅವ್ರನ್ನ ತೆಗೆದಾಕ್ತೀನಿ ಅಂತಕ್ಕಂಥ ಮಾತು ಹೇಳಿದವರು 180 ಕೋಟಿ. ಇವರು 1 ರೂಪಾಯಿಗೆಲ್ಲ ಲೆಕ್ಕ ಇಲ್ಲ ಅಂತ ಕಾಣಿಸ್ತದೆ. ಬರೀ ಕೋಟಿ ಲೆಕ್ಕದಲ್ಲಿದ್ದವ್ರಿಗೆ ಇವ್ರಿಗೆ ಅವಕಾಶ ಮಾಡಿಕೊಡ್ತಾರೆ ಅಂತ ನಮ್ಮೆಲ್ಲರಿಗೂ ಕೂಡ ಅನ್ನಿಸ್ತಾ ಇದೆ. ಅದ್ರ ಜೊತೆಯಲ್ಲಿ ಇವತ್ತು ನೈಸು ಹಗಲು ದರೋಡೆ ನಡೀತಾ ಇದೆ. ಈ ನೈಸ್ ಬಗ್ಗೆ ಯಾರಿಗೆ ಕಾಳಜಿ ಇದೆ, ಯಾರಿಗೆ ಅವ್ರನ್ನ ಸಪೋರ್ಟ್ ಮಾಡ್ತಾವ್ರೆ, ಸೆಕ್ಯೂರ್ ಮಾಡ್ತಾವ್ರೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಈ ಸರ್ಕಾರ ಬಂದಾಗ ಖಂಡಿತ ಒಂದು ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಕೂಡ ಇವತ್ತು ಒಂದು ಆದೇಶ ಮಾಡಿದೆ, ಟೋಲ್ ಕಲೆಕ್ಷನ್ ಮಾಡಂಗಿಲ್ಲ, ಬರೀ 5 ಕಿಲೋಮೀಟರ್ ಅಷ್ಟೇ ಇವರು ರೋಡ್ನ ಇಂಪ್ರೂವ್ ಮಾಡಿರ್ತಕ್ಕಂಥದ್ದು. ಅಷ್ಟರಲ್ಲಿ 2 ಕೋಟಿಗಿಂತ ಹೆಚ್ಚು ಪ್ರತಿದಿನ ಅಲ್ಲಿ ತೆರಿಗೆಯನ್ನ ವಸೂಲಿ ಮಾಡ್ತಾ ಇರ್ತಕ್ಕಂಥದ್ದು. ಇದೆಲ್ಲ ನೋಡಿದ್ರೆ ಇದೆಲ್ಲ ಹಗಲು ದರೋಡೆ. ಇದನ್ನ ಕಡಿವಾಣ ಹಾಕಬೇಕು. ಅವ್ರು ಇದನ್ನ ಟೋಲ್ ಕಲೆಕ್ಷನ್ ಮಾಡಂಗಿಲ್ಲ ಅಂತ ಕೋರ್ಟೇ ಆದೇಶ ಕೊಟ್ಟರು ಕೂಡ ಇನ್ನೂ ಮೀನಾಮೇಷ ಎಣಿಸ್ತಾ ಇದ್ದಾರೆ ಈ ಸರ್ಕಾರದವರು. ಇದ್ರ ಬಗ್ಗೆ ಇವ್ರಿಗೆ ನಮ್ಮ ಸರ್ಕಾರದ ಬೊಕ್ಕಸನ ಉಳಿಸ್ತಕ್ಕಂಥದಕ್ಕೆ ಇವ್ರು ಯಾರು ಕೂಡ ಮುಂದೆ ಬರ್ತಕ್ಕಂಥ ಇವ್ರ ಮನಸ್ಥಿತಿ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಇಲ್ಲದೆ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಕಾಣ್ತಾ ಇದೆ. ಆದ್ರಿಂದ ಇದನ್ನ ಏನು ಕೋರ್ಟ್ ಆದೇಶವನ್ನ ಏನು ಉಲ್ಲಂಘನೆ ಸರ್ಕಾರನೂ ಕೂಡ ಮಾಡ್ತಾ ಇದೆ, ಇದನ್ನ ನಾವು ಗಮನಕ್ಕೆ ತರಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಚೀಫ್ ಸೆಕ್ರೆಟರಿ ಅವ್ರನ್ನ ನಾವೆಲ್ಲರೂ ಜನತಾದಳದ ಎಲ್ಲ ಶಾಸಕರು, ವಿಧಾನ ಪರಿಷತ್ ಸದಸ್ಯರೆಲ್ಲರೂ ಕೂಡ ಭೇಟಿ ಮಾಡಿದ್ವಿ. ಮಧ್ಯಾಹ್ನ 4 ಗಂಟೆಗೆ ನಮಗೆ ಘನತೆಯುತ ರಾಜ್ಯಪಾಲರು ಕೂಡ ಒಂದು ಅವಕಾಶ ಕೊಟ್ಟಿದ್ದಾರೆ ಬಂದು ಭೇಟಿ ಮಾಡಲಿಕ್ಕೆ. ಆ ಸಂದರ್ಭದಲ್ಲಿ ಕೂಡ ಅವ್ರಿಗೂ ಮನವಿ ಮಾಡಿ ಇದೇನು ಕಣ್ಣು ಕಿವಿ ಎರಡೂ ಮುಚ್ಕೊಂಡಿರ್ತಕ್ಕಂಥ ಈ ಸರ್ಕಾರವನ್ನ ಕಣ್ಣು ಕಿವಿ ತೆರೆಸ್ರಿ ಅಂತಕ್ಕಂಥ ದೃಷ್ಟಿನಲ್ಲಿ ಆಡಳಿತ ಚುರುಕಾಗಬೇಕು ಅಂತಕ್ಕಂಥ ದೃಷ್ಟಿನಲ್ಲಿ ಘನತೆಯುತ ರಾಜ್ಯಪಾಲರನ್ನ ಮತ್ತೆ ನಮ್ಮ ಚೀಫ್ ಸೆಕ್ರೆಟರಿ ಅವ್ರನ್ನ ನಾವು ಭೇಟಿ ಮಾಡತಕ್ಕಂಥ ಒಂದು ಪರಿಸ್ಥಿತಿಗೆ ನಾವು ಹೊರಡಬೇಕಾಗಿದೆ. ಇದಾದ ನಂತರ ಇದಕ್ಕೂ ಕೂಡ ಇವರೇನಾದ್ರು ಕೂಡ ಮನ್ನಣೆ ಕೊಡದೇ ಇದ್ರೆ ನಾವೆಲ್ಲರೂ ಕೂಡ ಕೇಂದ್ರ ಮೊರೆ ಹೋಗಬೇಕಾದಂತ ಸಂದರ್ಭನೂ ಕೂಡ ಒದಗಿ ಬಂದ್ರೆ ಖಂಡಿತ ನಮ್ಮ ಕೇಂದ್ರ ಸರ್ಕಾರದ ಜೊತೆನಲ್ಲಿ ಅಲ್ಲಿ ರಾಷ್ಟ್ರಪತಿಗಳನ್ನು ಕೂಡ ಭೇಟಿ ಮಾಡತಕ್ಕಂಥ ಪ್ರಸಂಗನೂ ಕೂಡ ಇದು ಇವರು ಏನಾದ್ರು ಗಮನ ಹರಿಸದಿದ್ರೆ ತಗೊಳ್ಳುವಂತ ಪ್ರಸಂಗನೂ ಕೂಡ ಉದ್ಭವ ಆಗ್ಬೋದು ಅಂತಕ್ಕಂಥದ್ದು ಹೇಳಲಿಕ್ಕೆ ಬಯಸ್ತೇನೆ. ಏನಾಗಿದೆ ಇದರಲ್ಲಿ ಸುಮಾರು ಪ್ರತಿದಿನ ಹಗಲು ದರೋಡೆ, ಟೋಲ್ 2 ಕೋಟಿಗಿಂತ ಹೆಚ್ಚು ದರೋಡೆ ಮಾಡ್ತಾ ಇದ್ದಾರೆ. ಮತ್ತೆ ಅವರಿಗೆ ಹಣ ಏನು ಇವತ್ತು ಜಮೀನು ಇದಕ್ಕೋಸ್ಕರ ಅಲರ್ಟ್ ಆಗಿರ್ತಕ್ಕಂಥ ಜಮೀನ್ಕಿನ್ನ ಹೆಚ್ಚುವರಿ ಜಮೀನ ಇವರು 5,000ಕ್ಕಿಂತ ಹೆಚ್ಚು ಕೋರ್ಟ್ ಆರ್ಡರ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಒತ್ತಾಯ. ಜೊತೆಯಲ್ಲಿ ಅವರು ಎಲ್ಲ ರೈತರ ಭೂಮಿನ ಎಲ್ಲದನ್ನೂ ಕೂಡ ಕಬಳಿಸಿ ಇವರು ಇದನ್ನ ಮಾಡ್ತಾ ಇರ್ತಕ್ಕಂಥದ್ದು. ಒಬ್ಬರಿಗೂ ಕೂಡ 1 ಪೈಸೆ ದುಡ್ಡು ಕೊಡದಂಗೆ ರೈತರಿಗೆ ಇವತ್ತು ಅವ್ರು ಮಾಡಿದ 30 ವರ್ಷ ಲೀಸ್ ಕಂಪ್ಲೀಟ್ ಆದರೂ ಕೂಡ ಇನ್ನೂ ಕೂಡ ಅದ್ರ ಬಗ್ಗೆ ಹೋಗಿರ್ತಕ್ಕಂಥದ್ದು ನಾವೆಲ್ಲ ಕೂಡ ಗಮನಿಸಿ ಇದೆಲ್ಲದನ್ನೂ ಕೂಡ ಬೆಳಕಿಗೆ ತರೋ ನಿಟ್ಟಿನಲ್ಲಿ ಕೋರ್ಟ್ ಏನು ಆದೇಶ ಮಾಡಿದೆ ಅದನ್ನ ಎತ್ತಿಡಬೇಕು ಅಂತಕ್ಕಂಥದ್ದು ಒತ್ತಾಯವನ್ನ ಮಾಡ್ತಾರೆ.